ಅಗತ್ಯ ಇಲ್ಲ. ನಿನ್ ಮಗಳು ಬೇಡ ಅಂದ ಮರುಕ್ಷಣನೇ ಚಾರು ಮತ್ತೆ ಸೀನುಗೆ ಮದುವೆ ಮಾಡಬೇಕು ಅಂತ ನಿಶ್ಚಯಿಸಿದೀವಿ. ಸಂಕ್ರಾಂತಿ ಆದ್ಮೇಲೆ ಬುಧವಾರದ ದಿನಾನೇ ಮದುವೆ. ರಾಜಾರಾಮ್ ಅವರೇ, ನೀವು ದೊಡ್ಡವರು, ಒಂದು ಸಲ ಯೋಚಿಸ್ ನೋಡಿ. ಏನ್ ಯೋಚಿಸ್ ನೋಡ್ಬೇಕು? ನಿಮ್ ಮಗಳಿಂದ ಊರಿನ ಜನರ ಮುಂದೆ ನನ್ನ ಮರ್ಯಾದೆ ಹೋಯ್ತು. ನಾನ್ ತಲೆ ತಗ್ಗಿಸ್ಬೇಕಾದ ಪರಿಸ್ಥಿತಿ ಬಂದಿದೆ. ನಿನ್ ಮನೇಲಿ ನಿನ್ನ ಮಗಳೇ ನಿನ್ ಮಾತು ಕೇಳ್ದೆ ಇರೋವಾಗ ಊರಿನ ಜನರು ನಾವ್ ಹೇಗ್ ಕೇಳ್ತೀವಿ? ನಮಗ್ ಮುಖ್ಯಸ್ಥ ಹೇಗಾಗ್ತೀಯ? ನಿನ್ ಮಾತನ್ನ ನಾವ್ಯಾಕೆ ಲೆಕ್ಕಿಸ್ಬೇಕು, ಗೌರವಿಸ್ಬೇಕು ಅಂತ ನನ್ನ ಯಜಮಾನಿಕೆನ ಆಡ್ಕೊಂಡ್ರು. ಸಾಕು, ನನ್ನವ್ರು ಅನ್ಕೊಂಡಿದ್ದಕ್ಕೆ ನಡೆದಿರೋ ಅವಮಾನ ಸಾಕು. ಬಂದು ನಿಮ್ ಮಗಳನ್ನ ಕರ್ಕೊಂಡು ಹೋಗಿ. ರಾಜಾರಾಮ್ ಅವರೇ, ಅಣ್ಣ, ಯಾರು ನಿಮ್ಮ ಯಜಮಾನಿಕೆ ಬಗ್ಗೆ ಪ್ರಶ್ನೆ ಮಾಡಿದ್ದು? ನಿಮ್ಗೆ ಎದುರು ಮಾತಾಡಿದ್ದ ಯಾರು ಹೇಳಿ ಅಣ್ಣ. ಈಗ್ಲೇ ಹೋಗಿ ಅವನ್ನ ಕರ್ಕೊಂಡ್ಬಂದು ನಿಮ್ ಕಾಲ್ ಕೆಳಗೆ ಬಿಸಾಕಿ ಕ್ಷಮಾಪಣೆ ಕೇಳಿಸ್ತೀನಿ. ಅವ್ರು ಹೇಳಿದ್ರಲ್ಲಿ ತಪ್ಪೇನಿದೆ ಶಿವರಾಜು? ನನ್ನ ಮಗಳು ಅಂತ ಹೇಳ್ಕೊಂಡೆ ಅಲ್ವಾ? ನಿನ್ನ ಮಗಳೇ ನಿನ್ನ ಮಾತನ್ನು ಕೇಳದೆ ಇರೋವಾಗ ನಾವ್ಯಾಕೆ ಕೇಳಬೇಕು ಅಂದ್ರು? ಅದು ನಿಜಾನೇ ಅಲ್ವಾ? ನನ್ನ ಮನೆಯಲ್ಲಿ ನಾನ್ ತಪ್ಪನ್ ಸರಿಪಡಿಸ್ಕೊಳ್ಳಿಲ್ಲ ಅಂದ್ಮೇಲೆ ಅವ್ರಿಗೆ ಹೇಳೋ ಹಕ್ಕು ನನಗಿಲ್ಲ. ಅದಕ್ಕೆ ಅವ್ರ ಅಪ್ಪಂಗೆ ಬಂದು ಕರ್ಕೊಂಡು ಹೋಗು ಅಂದೆ. ಏನ್ರಿ ಇದೆಲ್ಲ? ತಪ್ಪನ್ನ ಸರಿ ಮಾಡ್ಕೋತಿದೀನಿ ಜಾನಕಿ. ಅವಳಿಗೆ ನಮ್ಮ ಪದ್ಧತಿಗಳು ಇಷ್ಟ ಆಗ್ಲಿಲ್ಲ ಅಂದ್ಮೇಲೆ, ನಾವು ಅಂದ್ರೆ ಇಷ್ಟ ಇಲ್ಲ ಅಂದ್ಮೇಲೆ ಅವಳು ಯಾಕಿನ್ನಿಲ್ಲಿ? ಈ ಊರಲ್ಲಿ ಅಣ್ಣನ ಬಗ್ಗೆ ಮಾತಾಡೋರು ಯಾರೂ ಇಲ್ಲಮ್ಮ. ಮಾತ್ ಅನ್ನೋದಲ್ಲ, ಅಂತಾರೆ ಅಂತ ಗೊತ್ತಾದ್ರೂ ನಾನೇ ಅವ್ರನ್ನ ಸುಮ್ಮನೆ ಬಿಡಲ್ಲ. ಆದ್ರೆ ನಮ್ಮ ಮಗಳು ಅನ್ಕೊಂಡ ನಿನ್ನಿಂದನೇ ಅಣ್ಣನ್ಗೆ ಅವಮಾನ ಆಗಿದೆ ಅಂತ ಗೊತ್ತಾದ್ರೂ ಇನ್ನೂ ನಮ್ಮ ಮನ್ಸಲ್ಲಿ ಮಗಳು ಅನ್ನೋ ಅಭಿಪ್ರಾಯ ಇರೋದಕ್ಕೆ ನಿನಗೇನು ಅನ್ನೋದಕ್ಕಾಗ್ತಿಲ್ಲ. ನಿಮ್ಮಪ್ಪ ಬರ್ತಿದ್ದಾಗೆ ಹೊಟ್ಟೋಗಮ್ಮ. ನೀನ್ ತಪ್ಪು ಮಾಡಿದ್ರು ಆ ತಪ್ಪನ್ನ ತಿದ್ಕೋತೀಯ, ಸರಿ ಮಾಡ್ಕೋತೀಯ ಅಂತ ತುಂಬಾ ಆಸೆನ ಎದುರು ನೋಡ್ತಿದ್ದೀನಮ್ಮ. ಆದ್ರೆ ತಪ್ಪು ಮೇಲೆ ತಪ್ಪು ಮಾಡ್ತಾನೆ ಇದೀಯಾ. ನಮ್ಮ ಭಾವನವರು ದೇವ್ರಮ್ಮ. ಆ ದೇವ್ರಿಗೆ ಕೂಡ ಕಷ್ಟ ಕೊಡ್ತಿದ್ಯಲ್ಲ ನೀನು. ಬೇಡಮ್ಮ, ನೀನ್ ನಮಗ್ ಬೇಡ. ಹೊರಟೋಗಮ್ಮ, ಹೊರಟೋಗು.
ರಾಜಲಕ್ಷ್ಮಿ, ನನಗೆ ಮಾತಾಡೋಕ್ ಬಿಡು. ನಿನ್ಗೊಂದು ವಿಷಯ ಹೇಳಬೇಕು. ನಿಮ್ ಪ್ರೀತಿಲ್ ಬಿದ್ದಾದ್ಮೇಲೆ ನೀವ್ ನನ್ ಜೊತೆ ಏನ್ ಮಾತಾಡ್ಬೇಕು ಅನ್ಕೋತಿದ್ದೀರೋ ನನಗ್ ಮುಂಚೆನೆ ಗೊತ್ತಾಗತ್ತೆ ಸರ್. ಇವಾಗ ನೀವ್ ಹೇಳ್ಬೇಕು ಅನ್ಕೊಳ್ತಿರೋದು ಕೂಡ ನಾನಂದ್ರೆ ನಿಮಗ್ ಪ್ರಾಣ. ಮನೇಲಿ ನಡೆದಿರೋದಕ್ಕೆಲ್ಲ ಬೇಜಾರ್ ಮಾಡ್ಕೋಬೇಡ, ಹೆದರ್ಕೋಬೇಡ, ನಾನು ಇದೀನಿ ಅಂತ ಹೇಳೋದಕ್ಕೆ ಅಲ್ವಾ ಸರ್? ನನಗ್ ಗೊತ್ತಿದೆ ಸರ್, ನಿಮ್ ಜೊತೆ ಮಾತಾಡ್ಬೇಕು ಅಂತ ನನಗೂ ಇದೆ. ನಿಮ್ ಪ್ರೀತಿ ನನಗೆ ಅರ್ಥ ಆಗ್ತಿದೆ. ಆದ್ರೆ ಮನೇಲಿ ಪರಿಸ್ಥಿತಿ ಚೆನ್ನಾಗಿಲ್ಲ ಸರ್. ನನ್ನ ಮನಸ್ಸು ಕೂಡ ಸರಿ ಇಲ್ಲ ಸರ್. ನಾವು ಆಮೇಲೆ ಮಾತಾಡೋಣ, ಸರಿನಾ ಸರ್? ಏಯ್, ಛೆ, ರಾಜಲಕ್ಷ್ಮಿ ನನಗೆ ಮಾತಾಡಕ್ ಬಿಡ್ತಿಲ್ಲ. ನನಗೂ ಗಟ್ಟಿಯಾಗಿ ಹೇಳಕ್ಕಾಗ್ತಿಲ್ಲ. ಹೀಗೆ ಫೋನಲ್ಲ, ನನ್ನ ಮನಸ್ಸಲ್ಲಿರೋ ಮಾತನ್ನ ಅವಳಿಗೆ ಲೆಟ್ರಲ್ಲಿ ಬರಿಬೇಕು. ಲೆಟ್ರಲ್ಲಾದ್ರೆ ಅವಳಿಗೆಲ್ಲ ವಿವರವಾಗಿ ಅರ್ಥ ಆಗೋ ಥರ ಬರಿಬೋದು.